ಹೋದೆ. ಹೋಗುವಷ್ಟರಲ್ಲಿ ಅವಳ ಮೆದುಳು ನಿಷ್ಕ್ರಿಯಗೊಂಡದ್ರಿಂದ ಆಗ್ಲೇ ಅವಳ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿತ್ತು. ಅನಾಥ ಶವ ಅಂತೇಳಿ ಆಸ್ಪತ್ರೆ ಅವರು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ರು. ಮಲ್ಲು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ಬಿಟ್ಟಿದ್ರು. ಆದ್ರೆ ನನ್ನ ಹೆಂಡತಿ ಕೊನೆ ಗಳಿಗೆಯಲ್ಲಿ ಅಂಗಾಂಗಗಳ ದಾನ ಮಾಡಿದಳಂತೆ. ಅದೇ ಆಸ್ಪತ್ರೆಗೆ ಕಣ್ಣು ಮತ್ತು ಹೃದಯನ ಕಳೆದುಕೊಂಡು ಯಾರೋ ವ್ಯಕ್ತಿ ದಾಖಲಾಗಿತ್ತಂತೆ. ನನ್ನ ಸುಮತಿಯ ಕಣ್ಣುಗಳನ್ನ ಹೃದಯನ ವ್ಯಕ್ತಿ ಜೋಡಿಸಿದಾರಂತೆ. ಯಾವ ವ್ಯಕ್ತಿಗೆ ಜೋಡಿಸಿದ್ದಾರೆ ಆ ವ್ಯಕ್ತಿ ಅಡ್ರೆಸ್ ಆದ್ರೂ ಕೊಡಿ, ನನ್ನ ಸುಮತಿಯ ಕಣ್ಣುಗಳನ್ನು ನೋಡಬೇಕು, ಹೃದಯ ಬಡಿತನ ಹೃದಯ ತುಂಬಾ ಕೇಳಿಸ್ಕೋಬೇಕಂತ ಹೇಳಿ ಡಾಕ್ಟರ್ನ ಎಷ್ಟು ಪರಿಯಾಗಿ ಕೇಳಿದೆ. ಅಡ್ರೆಸ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಯಾಗೋ ರಿಕ್ವೆಸ್ಟ್ ಮಾಡ್ಕೊಂಡು ಅಡ್ರೆಸ್ ಪತ್ತೆ ಹಚ್ಕೊಂಡು ಬಂದು ನೋಡಿದ್ರೆ ನನ್ನ ಮನೆಗೆ ನಾನು ಬಂದಿದ್ದೀನಿ, ತಪ್ಪಾದ ಅಡ್ರೆಸ್ ಹುಡ್ಕೊಂಡು ಬಂದಿದ್ದೀನಿ. ಎಂತ ಪಾಪಿರೋ ಜಾಗಕ್ಕೆಲ್ಲ ಬರಬಾರ್ದು, ನಾನು ಬರಬಾರ್ದು. ನಿಲ್ರಿಯಪ್ಪ, ಅವ್ರು ಕೊಟ್ಟ ವಿಳಾಸ ನೀವು ಬಂದ್ ವಿಳಾಸ ಎರಡು ಸರಿ ಐತ್ರಪ್ಪ, ಸರಿ ಐತ್ರಿ. ಏನ್ ಹೇಳ್ತಾ ಇದೀಯ? ನಡೆದ ಘಟನೆ ನೀವು ಹೇಳ್ತಾ ಇರೋದು ನೋಡಿದ್ರೆ ತಾಯಿಯವರು ದಾನ ಮಾಡಿದ್ದಾರೆ ಆರ್ಕೊಳ್ರಪ್ಪ. ಮತ್ತೆ ನೀವು ಚೆಲ್ಬ ಕೊಟ್ಟ ಮಗನಿಗಿರಪ್ಪ, ನೀವು ಚೆಲ್ಬ ಕೊಟ್ಟ ಮಗನಿಗೆ. ಅಂದ್ರೆ ನನ್ನ ಸುಮತಿಯ ಕಣ್ಣುಗಳನ್ನ ಹೃದಯ ನನ್ನ ಮಗನಿಗೆ ಜೋಡಿಸಿದಾರ. ನನ್ನ ಸುಮತಿ ಕಣ್ಣುಗಳನ್ನ ನೋಡ್ಬೇಕು, ಹೃದಯ